ಶ್ರೀಮದ್ ಭಾಗವತ ಸಪ್ತಾಹ ಪ್ರವಚನ ಶ್ರೀಯುತ ಕೆ ಕಣಾಜೆ ಕೇಶವ ಭಟ್. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ. ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं. श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात्. निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः. कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः. प्रह्लादनारदपराशरपुण्डरीकव्यासाम्बरीश शुकशौनकभीष्मदाल्भ्यान् रुक्माङ्गदार्जुनवसिष्ठविभीषणादीन् पुण्यानिमान् परमभागवतान् ಸ್ಮರಾಮಿ. ಆರಾಧ್ಯ ದೇವತಾ ಸಾನ್ನಿಧ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ಸ್ಮರಣೆ ಮಾಡ್ತಾ, ಭಾಗವತಾಭಿಮಾನಿ ದೇವತೆಯಾದ ಸಕಲ ದೇವತಾತ್ಮಕನಾದಂತಹ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯನ್ನು ವಿಶೇಷವಾಗಿ ಹೃದಯಪೂರ್ವಕವಾಗಿ ಅಭಿನಮಿಸುತ್ತಾ, ಶ್ರೀಮದ್ಭಾಗವತ ಸಪ್ತಾಹ ಯಜ್ಞದ ಮೊದಲ ದಿನವಾದಂತಹ ಇಂದು ಮಾಡಿದಂತಹ ಪಾರಾಯಣದ ಕಥಾಭಾಗವನ್ನು ಪ್ರವಚನ ರೂಪದಲ್ಲಿ ಕೃಷ್ಣ ಪ್ರೇರಣೆಯಂತೆ ಪ್ರಸ್ತುತಪಡಿಸುವಂತಹ ಕಿರು ಪ್ರಯತ್ನ. ಶ್ರೀಮದ್ಭಾಗವತ ಸಪ್ತಾಹ ಯಜ್ಞ ಅನ್ನುವಂತಹ ಶಬ್ದವನ್ನು ಕೇಳಿದವಾಗಲೇ ಏನೋ ಒಂದು ವಿಶಿಷ್ಟತಮವಾದಂತಹ ತೂಕ ಇರುವಂತಹ ಶಬ್ದ ಅಂತ ಅನಿಸ್ತದೆ. ಕೆಲವರು ಹೇಳಿಕೊಂಡು ಶ್ರೀಮದ್ಭಾಗವತ ಸಪ್ತಾಹ ಮಹಾಯಜ್ಞ ಅಂತ. ಮಹಾ ಬೇಕು ಅಂತಿಲ್ಲ ಅಲ್ಲಿ. ಆ ಮಹಾ ಅಂತ ಹೇಳುವ ಅರ್ಥವನ್ನು ಹಿಂದಿನ ಎರಡು ಶಬ್ದಗಳು ತುಂಬಿಸಿಬಿಟ್ಟಿದ್ದಾವೆ. ಏಕೆಂದು ದೊಡ್ಡ ಮಹಾ ಏನಿದೆ. ಶ್ರೀಮದ್ಭಾಗವತ ಸಪ್ತಾಹ ಯಜ್ಞ ಅನ್ನುವುದರಲ್ಲಿಯೇ ಪ್ರಪಂಚದ ಮಹತ್ವಗಳೆಲ್ಲ ಸೇರಿಕೊಂಡಿವೆ. ಅದರ ಪ್ರಭಾವ ಎಷ್ಟು ಅಂತ ಕೇಳಿದರೆ ನಾವೆಲ್ಲ ಅನುಭವಿಸಿದ್ದೇವೆ. ಈಗ ಇದರ ಕ್ಷಣ ಕ್ಷಣವನ್ನೂ ಕೂಡ ನಾವು ಅನುಭವಿಸುತ್ತಾ ಈ ಒಂದು ವಾರವನ್ನು ಕಳೆಯೋಣ ಅಂತ ಅನುಭವಿಸಿದರಿಗೆ ಮಾತ್ರ ಅದು ವೇದ್ಯವಾಗುವಂತಹ ವಿಷಯ ಸಪ್ತಾಹ ಅನ್ನುವಂಥದ್ದು. ಅದು ವೇದ್ಯವಾಗುವಂತಹ ಕ್ರಮವೂ ಕೂಡ ಅತ್ಯಂತ ಚೆಂದವಾಗಿರ್ತದೆ. ಇದನ್ನು ನಾವೆಲ್ಲ ಅನುಭವಿಸ್ತೇವೆ, ಅನುಭವಿಸುವುದಕ್ಕಿದ್ದೇವೆ. ತಮ್ಮ ತನುವನ್ನು ಸಮರ್ಪಣೆ ಮಾಡುವುದಕ್ಕೆ ಇರುವಂತಹ ಒಂದು ಅವಕಾಶ 7 ದಿವಸ, ಅದುವೇ ಸಪ್ತಾಹ ಯಜ್ಞ. ನಮಗೆ ಆದರ್ಶ ಪರೀಕ್ಷಿತ ಸಾರ್ವಭೌಮ, ಎಲ್ಲವನ್ನೂ ಪಡೆದಂತಹ ಸಾರ್ವಭೌಮನಾದ ಪರೀಕ್ಷಿತ ಏನೂ ಪಡೆಯಲಿಲ್ಲ ಅನ್ನುವಂತಹ ಭಾವದಿಂದ, ಈವರೆಗೆ ಪಡೆದದ್ದು ಏನೂ ಅಲ್ಲ ಹೇಳುವಂತಹ ನಿರ್ಣಯದಿಂದ ನಿಜವಾಗಿಯೂ ಪಡೆಯಬೇಕಾದ್ದನ್ನು ಪಡೆದು ಆ ಪಡೆಯ ಜೊತೆಗೆ ಸೇರಿದ. ಹಾಗಾಗಿ ಅಂತಹ ಒಂದು ಸಪ್ತಾಹ ಯಜ್ಞ
ಆಗುವಂಥದ್ದು ಅತ್ಯಂತ ಪುಣ್ಯತಮವಾದಂತಹ ಕಾರ್ಯ. ಇಲ್ಲಿ ಶ್ರೀಯುತ ವೇದವ್ಯಾಸರು ಅವರ ಮನೆಯಲ್ಲಿ ಸಪ್ತಾಹ ಯಜ್ಞವನ್ನು ಮಾಡ್ತಾರೆ, ಮಾಡಿದವರಿದ್ದಾರೆ, ಕೆಲವರು ಇದರಲ್ಲಿ ಭಾಗವಹಿಸಿದವರು ಇರ್ಬೋದು. ಅದರ ವೈಶಿಷ್ಟ್ಯ ಏನು ಅಂತ ನಾವು ಅವರವರಲ್ಲಿ ಕೇಳಿದಾಗ ನಮಗೆ ಗೊತ್ತಾಗ್ತದೆ. ಅಂತಹ ವಿಶಿಷ್ಟತಮವಾದಂತಹ ಒಂದು ಭಾಗವತ ಸಪ್ತಾಹ ಯಜ್ಞ ಅನ್ನುವುದೇ ನಮ್ಮ ಊರಿಗೊಂದು ಅತ್ಯದ್ಭುತವಾದಂತಹ ತಿರುವಿಗೆ ಕಾರಣವಾಗಲೂಬಹುದು. ಈವರೆಗೆ ಈ ಭಾಗದಲ್ಲಿ ಎಲ್ಲಿಯೂ ಆಗದಂತಹ ಒಂದು ಇತಿಹಾಸ. ಈ ರೀತಿಯಲ್ಲಿ ಎಲ್ಲರೂ ಬಂದು ಸೇರಿ ಒಮ್ಮತದಿಂದ ಭಾಗಿಯಾಗುವಂತಹ ಅವಕಾಶ ಇಲ್ಲದಂತಹ ಒಂದು ಸಂದರ್ಭದಲ್ಲಿ ಇದು ಒಂದು ವಿಶೇಷವಾದಂತಹ ಅವಕಾಶವನ್ನು ಕೊಟ್ಟಿದೆ ನಮಗೆ. ಕೃಷ್ಣನ ನಿತ್ಯ ಸಾನ್ನಿಧ್ಯ ಇರುವಂತಹ ಒಂದು ಅತ್ಯದ್ಭುತವಾದಂತಹ ಗ್ರಂಥ ಶ್ರೀಮದ್ಭಾಗವತ ಅಂತ. ಹಾಗಾಗಿಯೇ ಸಪ್ತಾಹ ಯಜ್ಞ ಆಗುವಂತಹ ಒಂದು ಸಭೆ, ಯಜ್ಞ ವೇದಿಕೆ, ಅದು ವೃಂದಾವನಕ್ಕೆ ಸರಿಸಾಟಿಯಾದುದು ಅಂತ ತಿಳಿದವರು ಹೇಳುತ್ತಾರೆ. ವೈಕುಂಠ ಲೋಕಕ್ಕೆ ನಾವೆಲ್ಲರೂ ಕೂಡ ಹೋಗಬೇಕಾದ್ದು, ನಿತ್ಯವೂ ಕೂಡ ಆಗುವುದಿಲ್ಲ. ಸನಕಾದಿಗಳು ನಿತ್ಯವೂ ಕೂಡ ಹೋಗಿ ಬರ್ತಾ ಇರ್ತಾರೆ. ಹಾಗೆಂತ ನಾವು ಹೇಗೆ ಆವಾಗ ಆ ಲೋಕವನ್ನು ಈ ಲೋಕಕ್ಕೆ ತರುವುದಕ್ಕೆ ಸಾಧ್ಯ? ಆ ಲೋಕ ಅನ್ನುವಂತಹ ಶಬ್ದಕ್ಕೆ ಎರಡು ಅರ್ಥ ಉಂಟು. ಒಂದು ಬೆಳಕು, ಮತ್ತೊಂದು ಆಲೋಕ. ಆ ಲೋಕವನ್ನು ಇಲ್ಲಿಗೆ ತರಬೇಕು. ಯಾಕೆ? ಇಲ್ಲಿ ಕತ್ತಲಾಗಿದೆ. ಕತ್ತಲಾದಂತಹ ಜಾಗವನ್ನು ಬೆಳಗಿಸುವುದಕ್ಕೆ ಇರುವಂತಹ ಒಂದು ಮಹಾಯಜ್ಞ ಇದು. ತಮಸೋಮ ಜ್ಯೋತಿರ್ಗಮಯ ಅಲ್ವಾ? ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಬೇಕು ಅಂತ ಆದರೆ ಬೆಳಕು ತೋರಿಸುವನೊಬ್ಬ ಬೇಕಲ್ವ? ಲೋಕವನ್ನೆಲ್ಲ ಬೆಳಗಿದವನೇ ಇವತ್ತು ಬೆಳಕು ತೋರಿಸ್ತಾನೆ. ಕತ್ತಲೆ ಇದ್ದಂತಹ ಕಾಲದಲ್ಲಿ ಕತ್ತಲೆಯನ್ನು ತೊಲಗಿಸಿ ಕೊನೆಗೆ ಯಾದವರ ತನ್ನವರೇ ಆದಂತಹ ಯದುಕುಲಗಳಲ್ಲಿಯೂ ಕೂಡ ಕತ್ತಲೆ ಬಂದಾಗ ಅದನ್ನು ಕೂಡ ನಿವಾರಿಸಿ ಲೋಕವನ್ನೆಲ್ಲ ಬೆಳಗಿದ. ಸೆರೆಮನೆಯಿಂದ ಅರಮನೆಯವರೆಗೆ ಸಾಗಿ ಸುರರನ್ನೇ ಕೌತುಕವೆರಸಿದ ಅಂತಹ ಒಬ್ಬ ಮಹಾತ್ಮನಾದಂತಹ ಪುರುಷೋತ್ತಮನಾದಂತಹ ಶ್ರೀಕೃಷ್ಣನನ್ನು 1 ವಾರಗಳ ಕಾಲ ನಾವು ನಮ್ಮ ಮನಸ್ಸಿನಲ್ಲಿ ಧರಿಸಿದವಾಗ ಶಾಶ್ವತವಾಗಿ ಅವ ನಮ್ಮ ಮನಸ್ಸನ್ನು ಮಾನಸ ಸರೋವರವನ್ನಾಗಿ ಮಾಡಿಯಾನು. ಅದಾಗಬೇಕು ಅನ್ನುವಂತಹ ಉದ್ದೇಶ, ಅದು ಸರ್ವರಿಗೂ ಕೂಡ ಪ್ರಾಪ್ತಿಯಾಗಬೇಕು ಅನ್ನುವಂತಹ ಉದ್ದೇಶ, ಈ ಉದ್ದೇಶವನ್ನಿಟ್ಟುಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಂದಂತಹ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಕಥಾಪ್ರವಚನಕ್ಕೆ ಮುಂದಡಿ ಇಡ್ತಾ ಇದ್ದೇವೆ. ಪುರಾಣಗಳು ಅನ್ನುವಂಥ ಶಬ್ದ ನಾವು ಕೇಳ್ತೇವೆ, ಬೇರೆ ಬೇರೆ ಅರ್ಥದಲ್ಲಿ ಕೇಳ್ತೇವೆ. ನಿನ್ನ ದೊಡ್ಡ ಪುರಾಣ ಆಯಿತು ಮಾರೆ ಅಂತ. ಆದರೆ ಆ ಪುರಾಣ ಅಲ್ಲ. ಇಲ್ಲಿ ವೇದಗಳ ಅರ್ಥವನ್ನು ಅರ್ಥೈಸುವುದಕ್ಕೆ ಋಷಿಮುನಿಗಳು ಮಾಡಿದಂತಹ ಒಂದು ಸರಳವಾದಂತಹ ವ್ಯವಸ್ಥೆ ಪುರಾಣ ಅಂತ. ಆ ಪುರಾಣಗಳನ್ನು ವೇದವ್ಯಾಸರು ರಚಿಸಿದ್ದು 18 ಪುರಾಣಗಳು, ಪ್ರಧಾನವಾಗಿ ಮಹಾಪುರಾಣಗಳು ಅಂತ. ಆ ಮಹಾಪುರಾಣ ಆಗುವುದಕ್ಕೆ 5 ಪ್ರಧಾನವಾದಂತಹ ಲಕ್ಷಣಗಳು ಬೇಕು. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂಚೇತಿ ಪುರಾಣಂ ಪಂಚಲಕ್ಷಣಂ. ಯಾವ ಪುರಾಣದಲ್ಲಿ ಸರ್ಗ, ಭೂತ ಸೃಷ್ಟಿ, ಪಂಚಮಹಾಭೂತಗಳು, ತತ್ವಗಳು, ಅಣು ಪರಮಾಣು ಇತ್ಯಾದಿಗಳ ಸೃಷ್ಟಿಯನ್ನು ಹೇಳುವಂತಹ ವಿಷಯಗಳು ಆ ಪುರಾಣದಲ್ಲಿ ಬರಬೇಕು. ಪ್ರತಿಸರ್ಗ ಕಾರ್ಯ ಸೃಷ್ಟಿ, ಅಲ್ಲಿಂದ ಹೊರಟಂತಹ ಶರೀರ, ಇಂದ್ರಿಯ, ಲೋಕ, ಬೇರೆ ಬೇರೆ ವಿಭಾಗದಿಂದ ಸೃಷ್ಟಿ, ಅದನ್ನು ಹೇಳಬೇಕು. ವಂಶಃ, ಅಲ್ಲಿ ಪ್ರಧಾನವಾಗಿ ಸೂರ್ಯವಂಶವನ್ನು ಸೋಮವಂಶವನ್ನು ಕೂಡ ವರ್ಣನೆ ಮಾಡಬೇಕು. ಅದರ ಜೊತೆಗೆ ಸೂರ್ಯವಂಶದ ಕವಲುಗಳು, ಸೋಮವಂಶದ ಕವಲುಗಳು ಅದೂ ಕೂಡ ಅಲ್ಲಿ ಹೇಳಲ್ಪಡಬೇಕು. ಮನ್ವಂತರಾಣಿಚ, ಸ್ವಯಂಭುವ ಮನ್ವಂತರದಿಂದ ಪ್ರಾರಂಭಿಸಿ 14 ಮನ್ವಂತರಗಳು. ಆ ಮನ್ವಂತರಗಳಲ್ಲಿ ಯಾರು ದೇವೇಂದ್ರ, ಯಾರು ಸಪ್ತಋಷಿಗಳು, ಅಲ್ಲಿಯ ವ್ಯವಸ್ಥೆ ಹೇಗೆ, ಕಾಲದ ಗತಿ ಹೇಗೆ, ಇದನ್ನೆಲ್ಲ ವಿವರಿಸಬೇಕು. ವಂಶಾನುಚರಿತಂ, ಉಪವಂಶಗಳ ವರ್ಣನೆ. ಈಗ ಸೂರ್ಯವಂಶದಲ್ಲಿ ಇಕ್ಷ್ವಾಕು ವಂಶ, ಹೀಗೆಲ್ಲ ಉಪವಂಶಗಳುಂಟು. ಆ ಉಪವಂಶಗಳ ವರ್ಣನೆ ಇರಬೇಕು. ಅಂತಹ ಈ ಲಕ್ಷಣಗಳಿಂದ ಕೂಡಿದಂತಹ ಒಂದು ಪುರಾಣ ಇದೆ ಅಂತಾದರೆ ಅದಕ್ಕೆ ಮಹಾಪುರಾಣ ಹೇಳುವಂತಹ ಸ್ಥಾನ ಬರ್ತದೆ. ಮತ್ತು ಉಪಪುರಾಣಗಳಲ್ಲಿ
ಬೇರೆ ಬೇರೆ ವಿಷಯಗಳು ಬರ್ತವೆ. ಈ ಮಹಾಪುರಾಣಗಳನ್ನು ವೇದವ್ಯಾಸರು ರಚಿಸಿದರು ಅಂತ. ಅದರಲ್ಲಿ ಆ ಹೆಸರುಗಳನ್ನು ನೆನಪಿಡುವುದಕ್ಕೆ ಒಂದು ಸುಲಭವಾದ ಸೂತ್ರವನ್ನು ಮಾಡಿದ್ದಾರೆ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ. ಮಕಾರದಿಂದ, ಮಕಾರ ಕಾರ ಅಂತಂದರೆ ಅಲ್ಲಿಯ ಕಾರ ಅಲ್ಲ, ಮ ಅಂತ ಹೇಳುವುದಕ್ಕೆ ಮಕಾರ ಅಂತ ಸಂಸ್ಕೃತದಲ್ಲಿ. ಮಕಾರದಿಂದ ಪ್ರಾರಂಭವಾಗುವ 2 ಪುರಾಣ, ಮತ್ಸ್ಯ ಮಾರ್ಕಂಡೇಯ. ಮದ್ವಯಂ ಭದ್ವಯಂ ಭಕಾರದಿಂದ ಪ್ರಾರಂಭವಾಗುವ 2 ಪುರಾಣ, ಭವಿಷ್ಯ ಭಾಗವತ. ಭ್ರತ್ರಯಂ, ಬ್ರ ಹೇಳುವಂತಹ ಅಕ್ಷರದಿಂದ ಶುರುವಾಗುವಂತಹ ಪುರಾಣಗಳು 3, ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮವೈವರ್ತ. ವಚತುಷ್ಟಯಂ, ವಕಾರದಿಂದ ಶುರುವಾಗುವ 4 ಪುರಾಣಗಳು, ವಿಷ್ಣು ಪುರಾಣ, ವರಾಹ ಪುರಾಣ, ವಾಯುಪುರಾಣ, ವಾಮನ ಪುರಾಣ, ವಿಷ್ಣು ಪುರಾಣ. ವಕಾರದಿಂದ ಶುರುವಾಗುವ 4. ಮತ್ತೆ ಉಳಿದದ್ದು ಅನಾಪಲಿಂಗಕೂಸ್ಕಾನಿ. ಉಳಿದಂತಹ ಪುರಾಣಗಳ ಮೊದಲ ಹೆಸರುಗಳನ್ನು ಹೇಳ್ತಾರೆ. ಅ ಅಗ್ನಿಪುರಾಣ, ನಾರದ ಪುರಾಣ, ಪದ್ಮಪುರಾಣ, ಲಿಂಗಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ, ಸ್ಕಾಂದ ಪುರಾಣ. ಈ 18 ರಚಿಸಿದವರು ಭಗವಾನ್ ವೇದವ್ಯಾಸರು. ಕೃಷ್ಣನ ಅವತಾರ, ಅಂಶಾವತಾರ ಅಂತ ಹೇಳುವ ಕಾರಣ ಅವರಿಗೆ ಭಗವಾನ್ ಅಂತ ಹೆಸರು. ಇಂತಹ ಪುರಾಣದಲ್ಲಿ ಈ ಶ್ರೀಮದ್ಭಾಗವತ ಅನ್ನುವಂತಹ ಪುರಾಣಕ್ಕೆ ಹೆಸರು ಹಾಗೆ ಬಂದಿದೆ. ಉಳಿದಂತೆ ಎಲ್ಲ ಪುರಾಣಗಳಲ್ಲಿ ಬೇರೆ ಬೇರೆ ಹೆಸರುಂಟು. ಮತ್ಸ್ಯ ಪುರಾಣ, ಅಲ್ಲಿ ಮತ್ಸ್ಯಾವತಾರಿಯಾದಂತಹ ಭಗವಂತನಿಗೂ ಸತ್ಯವ್ರತನಿಗೂ ನಡೆದಂತಹ ಸಂವಾದ ಮತ್ಸ್ಯ ಪುರಾಣ ಅಂತ. ಅಲ್ಲಿ ಆಯಾಯ ಪ್ರಧಾನವಾದಂತಹ ವಿಷಯಗಳು ಅಲ್ಲಿ ಬರ್ತವೆ. ಗರುಡ ಪುರಾಣ, ಗರುಡನಿಗೂ ಮಹಾವಿಷ್ಣುವಿಗೂ ನಡೆದಂತಹ ಸಂವಾದ. ಆದರೆ ಇಲ್ಲಿ ಇದ್ಯಾಕೆ ಹೀಗೆ ಶ್ರೀಮದ್ಭಾಗವತ ಅಂತ? ಇದೊಂದು ವಿಶೇಷ ನೋಡಿ. ಇಲ್ಲಿ ಇತರ ಪುರಾಣಗಳಲ್ಲಿಯೂ ಕೂಡ ಏನು ಅಂತ ಕೇಳಿದರೆ, ಆಯಾಯ ವಿಷಯಗಳು ಬರುವಂತಹ ಸಂದರ್ಭದಲ್ಲಿ ಅದರದ್ದೇ ಆದಂತಹ ಶೈಲಿಯಲ್ಲಿ ವಿಷಯದ ವರ್ಣನೆ ಇದೆ. ಈ ಶ್ರೀಮದ್ಭಾಗವತದಲ್ಲಿಯೂ ಕೂಡ ಎಲ್ಲ ದೇವತೆಗಳನ್ನು, ಯಾರೋ ಮೇಲೂ ಅಲ್ಲ ಯಾರೋ ಕೀಳು ಅಲ್ಲ, ಸಮಾನ ಭಾವದಲ್ಲಿ ನೋಡ್ತಾ, ಯಾರನ್ನೋ ಬಯ್ಯದೆ, ಇದಕ್ಕೆಲ್ಲ ಪೂರ್ಣ ಪಾರಮ್ಯ ಇರುವವನು ಶ್ರೀಕೃಷ್ಣ ಅನ್ನುವಂತಹ ಭಾವವನ್ನು ಎತ್ತಿ ಹಿಡಿದು ಅವನದ್ದೇ ನಾನಾವತಾರಗಳನ್ನು ವರ್ಣಿಸುವಂತಹ ಒಂದು ಶೈಲಿ ಶ್ರೀಮದ್ಭಾಗವತದ್ದು. ಆದ ಕಾರಣವೇ ಭಗವಂತನ ಚರಿತ್ರೆಯನ್ನು ಹೇಳುವಂತಹ ಪುರಾಣವಾದ ಕಾರಣ ಈ ಪುರಾಣಕ್ಕೆ ಶ್ರೀಮದ್ಭಾಗವತ ಅಂತ ಹೆಸರು ಬಂತು. ಶ್ರೀಮತ್, ಇದನ್ನು ಶ್ರವಣ ಮಾಡಿದ್ದರಿಂದ ಸರ್ವ ರೀತಿಯ ಸಂಪತ್ತು ನಮಗೆ ಪ್ರಾಪ್ತಿಯಾಗ್ತದೆ. ಆ ಸಂಪತ್ತು ಇದರಲ್ಲಿದೆ. ಶ್ರೀಮತ್, ಶ್ರೀ ಇರುವಂಥದ್ದು ಅಂತ, ಎಲ್ಲ ರೀತಿಯ ಶ್ರೀ. ಅಂತಹ ಭಾಗವತ ಪುರಾಣ ಅದು ಇವತ್ತು ಎಲ್ಲ ಪುರಾಣದಲ್ಲಿಯೂ ಕೂಡ ಶ್ರೀಮದ್ಭಾಗವತಂ ಪುರಾಣ ತಿಲಕಂ, ಎಲ್ಲ ಪುರಾಣಗಳಿಗೆ ತಿಲಕಪ್ರಾಯದಲ್ಲಿರುವಂತಹ ಪುರಾಣ ಅದು. ಯಾಕೆ ಕೇಳಿದರೆ, ಆ ಎಲ್ಲ ಪುರಾಣಗಳ ವಿಷಯವೂ ಕೂಡ ನಾವಿದಲ್ಲಿ ನೋಡ್ತೇವೆ. ಮತ್ತು ಎಲ್ಲದಕ್ಕೂ ಕೂಡ ಅಧಿಕಾರವಾಣಿಯಿಂದ ಮಾತಾಡುವಂತಹ ಒಂದು ಶೈಲಿ ಈ ಪುರಾಣದಲ್ಲಿದೆ. ಹಾಗಾಗಿ ಎಲ್ಲದಕ್ಕಿಂತಲೂ ಹೆಚ್ಚು ಮತ್ತು ಎಲ್ಲ ಪುರಾಣಗಳಲ್ಲಿಯೂ ಕೂಡ ವಿಶೇಷವಾದಂತಹ ವಿಧಿ, ಪಾರಾಯಣ ವಿಧಿ ಅದಿರೋದು ಭಾಗವತ ಪುರಾಣಕ್ಕೆ. ಸಪ್ತಾಹ ವಿಧಿ ಅಂತ ನಿನ್ನೆ ಹೇಳಿದ ಹಾಗೆ, ಮನುಕರ್ದಮ ಸಂವಾದ ಪರ್ಯಂತಂ ಪ್ರಥಮೇ ಹನಿ, ಭರತಾಖ್ಯಾನ ಪರ್ಯಂತಂ ದ್ವಿತೀಯೇ ಹನಿ ವಾಚಯೇತ್, ತೃತೀಯೇ ದಿವಸೇ ಕುರ್ಯಾತ್ ಸಪ್ತಮಸ್ಕಂಧಪೂರಣಂ, ಕೃಷ್ಣಾವಿರ್ಭಾವ ಪರ್ಯಂತಂ ಚತುರ್ಥೇ ಹನಿ ವಾಚಯೇತ್, ರುಕ್ಮಿಣ್ಯುದ್ವಾಹ ಪರ್ಯಂತಂ ಪಂಚಮೇ ಹನಿ ಶಸ್ಯತೆ, ಹಂಸಾಖ್ಯಾನ ಪರ್ಯಂತಂ ಷಷ್ಠೇ ಹನಿ ವಾಚಯೇತ್. ಹಾಗೆ ಸಪ್ತಮೇ ಹನಿ ಉಳಿದಂತಹ ಭಾಗವತವನ್ನು ಪೂರ್ತಿ ಮಾಡಬೇಕು ಅಂತ. ಈ ಒಂದು ನಿಯಮವನ್ನು ಇತರ ಪುರಾಣಗಳಿಗೆ ಮಾಡಿದಂತಹ ಉಲ್ಲೇಖ ಕಾಣುವುದಿಲ್ಲ. ನಿಯಮ ಮಹಾಭಾರತಕ್ಕೆ ನಿಯಮ ಉಂಟು, ಅದರದ್ದೇ ಖಿಲ ಭಾಗವಾದಂತಹ ಹರಿವಂಶ ಪುರಾಣಕ್ಕೆ ನಿಯಮ ಉಂಟು, ವಿಧಿ. ರಾಮಾಯಣಕ್ಕೆ ನಿಯಮ ಉಂಟು, ಮಹಾಭಾರತಕ್ಕೂ ನಿಯಮ ಉಂಟು. ಪಾರಾಯಣ ಮಾಡುವುದಾದರೆ ಸಾಮರ್ಥ್ಯ ಇದ್ದರೆ 1,00,000 ಶ್ಲೋಕವನ್ನು ವಿಧಿ ಉಂಟದಕ್ಕೆ. ಇದುವರೆಗೆ ಶ್ರೀಯುತ ಕೇಕಣಾಜೆ ಕೇಶವ ಭಟ್ ಅವರ ಪ್ರವಚನದ
ಶ್ರೀಮದ್ ಭಾಗವತ ಸಪ್ತಾಹವನ್ನ ಕೇಳಿದಿರಿ. ಮುಂದುವರಿದ ಭಾಗ ನಾಳೆ ಸಂಚಿಕೆಯಲ್ಲಿ ಕೇಳೋಣ.